ಬೆಳಿಗ್ಗೆಯಿಂದ 6:30 ಬಂದು ಸಾಯಂಕಾಲ 7:30 ತನಕ ಬಸ್ ಸ್ಟ್ಯಾಂಡ್ ಆಗಿರ್ತೀನಿ. 2 ವೀಲರ್ ಕಳಿಸ್ತೀನಿ, ಕಾರ್ ಕಳಿಸ್ತೀನಿ, ಜೀಪ್ ಕಳಿಸ್ತೀನಿ, ಲಾರಿ ಕಳಿಸ್ತೀನಿ, ಟ್ಯಾಕ್ಟ್ರ್ ಕಳಿಸ್ತೀನಿ. ಇಲ್ಲಿರೋ ಪ್ರತಿಯೊಬ್ಬರನ್ನ ಕೇಳ್ರಿ ಅಷ್ಟೇ. ನೋಡಿ ವೀಕ್ಷಕರೇ, ಕರುನಾಡು ಯುವಜನ ವೇದಿಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲಾ ಯುವ ಘಟಕ ಆದವರು ಕಸ ಹುಡುಕ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ನಮ್ಮ ಹೊಸಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಒ ಆಗಲಿ ಮತ್ತೊಬ್ಬರಾಗಲಿ ಯಾರದೇ ರೀತಿಯಾಗಲಿ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇವರೇನು ಮಾಡ್ತಾರೆ, ಕಸ ರೋಡ್ ಬದಿ ಇರೋಂಥ ಕಸನ ಈ ಹಬ್ಬ ಮುಗೀತು, ಹಬ್ಬದ್ದು ಸಂತೆ ಎಲ್ಲ ಮುಗೀತು, ಕಸ ಹುಡುಗಿ ಸ್ವಚ್ಛತೆ ಕಡೆಗೆ ಹೋಗ್ತಾ ಇದ್ದಾರೆ. ಗಡಿನಾಡು ಅನ್ನೋದ್ರ ಜೊತೆಗೆ ಮತ್ತು ಸ್ವಚ್ಛತೆ ಕಡೆ ಇರಲಿ ನಮ್ಮ ಕರ್ನಾಟಕ ಅನ್ನೋದೊಂದು ದೇಶದಿಂದ ನಮ್ಮ ಕರುನಾಡು ಯುವಜನ ವೇದಿಕೆಯ ಅಧ್ಯಕ್ಷರು ಬಾಲಕೃಷ್ಣ ಅವರು ಮತ್ತು ಮಂಜುನಾಥ್ ನೀರ್ಕಲ್ ಅವರು ಮತ್ತು ಪದಾಧಿಕಾರಿಗಳು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನಿಷ್ಠೆಯಿಂದ ಮಾಡಿ ಈ ಥರ ಸ್ವಚ್ಛವಾಗಿರಲಿ ಅಂತ ಹೇಳ್ಬಿಟ್ಟು, ಅದೇ ರೀತಿ ಇಲ್ಲೇ ಮಾತಾಡ್ಸೋಣ. ಈಗ ಯಾವ ರೀತಿ ಸರಿ ಯಾಕೆ ಈ ಥರ ಕಾನ್ಸೆಪ್ಟ್ ಮಾಡಿದ್ರಿ, ಏನು ಸಮಾಚಾರ ಅಂತ ಹೇಳ್ಬಿಟ್ಟು ಇವ್ರನ್ನೇ ಕೇಳೋಣ. ಈಗ ವೀಕ್ಷಕರೇ, ಏನು ಎಲ್ಲ ಪರ್ಕೆ ಹಿಡ್ಕೊಂಡು ನಿಂತಿದ್ದಾರೆ, ಇವ್ರನ್ನೇ ಕೇಳೋಣ ಏನು ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ನಮಸ್ತೆ ಸರ್. ಯಾವ ರೀತಿ ಇದನ್ನು ಸ್ವಚ್ಛತಾ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶ ಏನಕ್ಕೆ ಇಟ್ಕೊಂಡ್ರಿ ಈ ಥರ? ಸ್ವಚ್ಛತಾ ಕಾರ್ಯಕ್ರಮ ಸುಮಾರು ದಿನಗಳಿಂದ ಒಂದು ಹಬ್ಬ ಆಯಿತು. ಹಬ್ಬದಿಂದನೂ ಕಸ ಬೇಜಾನಿದೆ. ಆದರೂ ಪಿ ಡಿ ಒ ಏನು ತಲೆಗೆ ಹಾಕ್ಕೊಡ್ತಾ ಇಲ್ಲ. ನೀವೊಂದ್ಸಲಿ ಮೊನ್ನೆ ವಿಡಿಯೋ ಮಾಡಿ ಎಲ್ಲ ಹೋಗಿದ್ರಿ, ಅರಿವು ಮೂಡಿಸಿದ್ರಿ, ಆದ್ರೂ ಕಿವಿಗೆ ಹಾಕ್ಕೊಡ್ತಾ ಇಲ್ಲ ಇವರು. ನಿಮ್ಮ ಸ್ನೇಹಿತರೇನು ಸರ್? ನೋಡಿ, ಇಲ್ಲಿ ಹೊಸಕೆರೆ ಪಂಚಾಯಿತಿ ಪಿ ಡಿ ಒ ಆಗಲಿ, ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಲಿ ಯಾವುದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ ಏನೂ ಕ್ರಮ ತೊಗೊಂಡಿಲ್ಲ. ಇಲ್ಲಿ ಎಲ್ಲಿಂದಲ್ಲೇ ಕಸ ಹಂಗೆ ಬಿದ್ದೈತೆ. ಇದರಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಬರ್ತದೆ. ಎಷ್ಟು ಸಾರಿ ಅವ್ರಿಗೆ ಹೋಗಿ ಅರ್ಜಿ ಕೊಟ್ಟರು ಯಾವುದೇ ಥರದ ಕ್ರಮ ತೊಗೊಂಡಿಲ್ಲ. ಇದ್ರ ಬಗ್ಗೆ ಕ್ಲೀನ್ ಮಾಡೋದಕ್ಕೂ ಏನೇ ಒಂದು ಇಲ್ಲಿಂದ ಸ್ವಚ್ಛತೆ ಬಗ್ಗೆ ಯಾವುದೇ ಥರದ ಕ್ರಮ ತೊಗೊಂಡಿಲ್ಲ. ಇಲ್ಲಿರ್ತಕ್ಕಂಥ ಪಿ ಡಿ ಒ ಬರ್ತಾರೆ, ಅವ್ರು ಸ್ವಂತದ ಕೆಲಸ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾರೆ ಅಷ್ಟೇ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತಾಕೀತು ಮಾಡಿ ಪಿ ಡಿ ಒಗೆ ಏನು ಕ್ರಮ ತೊಗೋಬೇಕು ಅದನ್ನು ಮಾಡಿ ಸ್ವಾಮಿ. ಬೇಕು ಅಂತಂದರೆ ಅಕ್ಟೋಬರ್ 1ನೇ ತಾರೀಕು ಸ್ವಚ್ಛ ಭಾರತ್ ಅಂತ ಒಂದು ಪ್ರೋಗ್ರಾಮ್ ಮಾಡಿ, ಅಭಿಯಾನ ಮಾಡಿ ನಮ್ಮ ರಾಷ್ಟ್ರಾದ್ಯಂತ ಅಂದರೆ ದೇಶಾದ್ಯಂತ ಮಾಡ್ತೀವಿ. 2ನೇ ತಾರೀಕು ಗಾಂಧಿ ಜಯಂತಿ ಮಾಡ್ತೀವಿ. ಆದರೆ ಇವತ್ತೇ ಕಸ ಹುಡುಕ್ತಾ ಇದ್ದಾರೆ. ಏನು ಸರ್ ಉದ್ದೇಶ? ಸರ್, ನಮ್ಮ ಭಾರತ ಸ್ವಚ್ಛ ಭಾರತ. ಸೊ ಇಲ್ಲಿರ್ತಕ್ಕಂಥ ಪಿ ಡಿ ಒಗಳೇ ಆಗಲಿ, ಪಂಚಾಯತಿಯವರು ತಲೆ ಕೆಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇಲ್ಲ. ಎಷ್ಟೇ ಹೇಳಿದ್ರೂ ಅವರು ಕ್ಲೀನ್ ಮಾಡ್ತಾ ಇಲ್ಲ. ಎಲ್ಲ ನಾಗರಿಕರಿಗೆ, ಎಲ್ಲ ಜನಗಳಿಗೆ, ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಾಯಿದೆ. ಡೆಂಗ್ಯೂ, ಮಲೇರಿಯಾ ಅಂತಕ್ಕಂಥ ಕಾಯಿಲೆಗಳು ಬರ್ತಾ ಇದ್ದಾವೆ. ಇಷ್ಟೊಂದು ಎಲ್ಲ ಕಸರನ್ನ ಕ್ಲೀನ್ ಮಾಡಿಸ್ದಂಗೆ ಎಲ್ಲ ಗಲೀಜು ಮಾಡಿಕೊಂಡು ಜನಗಳಿಗೆ ಸಮಸ್ಯೆ ಮಾಡ್ತಾವ್ರೆ. ಯಾವುದೇ ನಿಟ್ಟಿನಲ್ಲಿ ಇದು ಯಾರೇ ಒಬ್ಬ ಅಧಿಕಾರಿ ಸಮೇತನೂ ಕೆಲಸ ಮಾಡ್ತಾ ಇಲ್ಲ ಪಂಚಾಯತಿಲಿ. ಇಷ್ಟೊಂದು ದುರ್ವ್ಯವಸ್ಥೆ ಮೇನ ಎಷ್ಟೊಂದು ಗಲೀಜು ಮಾಡಿದ್ದಾರೆ ನೋಡಿ ಈ ವ್ಯವಸ್ಥೆನ. ಇದು ನಮ್ಮ ದೇಶ, ಯಾವುದೋ ಸ್ವಚ್ಛ ಭಾರತ್. ಯಾವ ಭಾರತ್? ನಮ್ಮ ಸ್ವಚ್ಛ ಭಾರತ್. ನೋಡ್ಕೊಳ್ಳಿ, ಎಲ್ಲ ಪ್ರತಿಯೊಬ್ಬರೂ ತಿಳ್ಕೊಳ್ಳಿ. ಯಾರನ್ನ ಗೆಲ್ಲಿಸ್ಬೇಕು, ನಾವು ಯಾರನ್ನ ಕೂರಿಸ್ಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕು ಜನಗಳು. ಅರಿವು ಮಾಡ್ಕೊಳ್ರಿ, ಅರಿವು ತಗೋಬೇಕು. ಪ್ರತಿಯೊಬ್ಬ ಮನುಷ್ಯನೂ ಒಂದು ಅರಿವು ಮೂಡಿಸ್ಕೊಳ್ರಿ. ಓಟ್ ಹಾಕಬೇಕಾದ್ರೆ ಯಾರಿಗೆ ನಾವು ಹಾಕಬೇಕು, ನಾವು ಯಾರನ್ನ ಕುಂಡ್ರಿಸ್ಬೇಕು ಅನ್ನೋದನ್ನು ನೀವು ಪಕ್ಕ ತಿಳ್ಕೊಬೇಕು. ಇಂಥ ವ್ಯವಸ್ಥೆನ ನಮ್ಮ ಭಾರತನ ಈ ವ್ಯವಸ್ಥೆಗೆ ಮಾಡಿದ್ದಾರೆ. ಸ್ವಚ್ಛ ಭಾರತ್ ಅಂತ ನಾವು ಹೇಳ್ತೀವಿ ಅಷ್ಟೇ, ಸರಿನಾ? ಈ ಸ್ಥಳೀಯ ಅಧಿಕಾರಿಗಳು ಏನಿದ್ದಾರೆ, ಈ ಸ್ಥಳೀಯ ಅಧಿಕಾರಿಗಳು ಹೊಸಕೆರೆ ಅಂತಕ್ಕಂಥ ಗ್ರಾಮದಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಿ ಡಿ ಒ ಬರ್ತಾನೆ, ಊಟ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ, ಅಷ್ಟೇ ಕೆಲಸ. ಸ್ವಂತ ಕೆಲಸ ಅಷ್ಟೇ. ಅವ್ನಿಗೆ ಸಂಬಳ ಮಾತ್ರ ಕೊಡಬೇಕು. ಪಬ್ಲಿಕ್ ಯಾವುದನ್ನ ಕೆಲಸನ ಬಗೆಹರಿಸ್ತಾವನ, ಈ ಬಗೆಹರಿಸ್ತಾನೆ ಇಲ್ಲ. ಅವ್ನ ಪಾಡಿಗೆ ಅವ್ನು ಬರ್ತಾನೆ, ಸಂಬಳ ತಮ್ತಾನೆ, ಅವ್ನ ಮನೆಗೆ ಹೋಗಿ ಅವ್ನು ಕುತ್ಕೊತಾನೆ ಅಷ್ಟೇ. ಏನು ಮಾಡ್ತಾ ಇದ್ದಾರೆ ಅವರು ಜನಗಳಿಗೆ? ಜನಗಳಿಗೆ ಅಂತ ಏನು ಮಾಡ್ತಾ ಇದ್ದಾರೆ? ಏನು ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ? ಗ್ರಾಮ ಪಂಚಾಯತಿಯಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಹೇಳಿ? ಏನೂ ಮಾಡ್ತಾ ಇಲ್ಲ. ಉಂಡ ತಿಂದ ಮನೆಗೆ ಹೋಗಿ ಮಲ್ಕೊಂಡ ಅಷ್ಟೇ. ನಮ್ಮ ಭಾರತ ಇನ್ನು ಮುಗೀತು ಕತೆ ಅಷ್ಟೇ. ಅದಕ್ಕೆ ನಾವೇ ಬಂದು, ನಮ್ಮ ಕನ್ನಡ ಪರದಿಂದ ನಾವೇ ಬಂದು ಎಲ್ಲ ಕ್ಲೀನ್ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಅರಿವು ಮೂಡಿಸೋಣ ಅಂತ ಬಂದಿದ್ದೀವಿ. ನಾವೇ ಕ್ಲೀನ್ ಮಾಡ್ತೀವಿ. ಕರುನಾಡು ಯುವಜನ ವೇದಿಕೆ ಮತ್ತು ಇಲ್ಲಿನ ಬಾಲಕೃಷ್ಣ ಅವರು ಮತ್ತು ಮಂಜುನಾಥ್ ಅವರು ಮತ್ತು ಮಧುಕುಮಾರ್ ಅವರು ಎಲ್ಲ ರೀತಿಯಿಂದ ಮತ್ತು ಅವರ ಸಹಪಾಠಿಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲ ರೀತಿಯಿಂದ ಇವರೇ ಅಂದ್ಕೊಂಡಿದ್ದು. ಇದು ನೇರಳೆಕೆರೆ ರೋಡು. ಅಲ್ಲಿ ಮೇನ್ ರೋಡ್ ಬಂದ್ಬಿಟ್ಟು ಇಲ್ಲೇ ಮೇನ್ ರೋಡ್ ಇದೆ, ಅಲ್ಲೂ ಅದೇ ರೀತಿಯೇ ಇದೆ. ಮಧುಗಿರಿ ಪಾಗೋಡ ರೋಡ್ ಅದು ಆ್ಯಕ್ಚುಲಿ. ಆ ಮೇನ್ ರೋಡ್ ಏನಿದೆ ತುಂಬ ಇಲ್ಲೋಡಿ ಇಕ್ಕಟ್ಟಾಗಿ ಎಲ್ಲ ರೀತಿಯಿಂದನೂ ಆಗಿರೋ ಸುತ್ತಮುತ್ತ ನೀವು ಏನು ನೋಡ್ತಾ ಇದ್ದೀರಾ, ಇಕ್ಕಟ್ಟು ಇವರಿಗೆ ಮಾಡ್ಕೊಂಡು ಆ ರೀತಿ ಮಾಡಿದ್ದಾರೆ. ಒಂದು ಸ್ಕೂಲ್ ವ್ಯಾನು ಹೋಯ್ತು, ಕಾರ್ಗಳು ಹೋಗ್ತವೆ, ಬೈಕ್ಗಳು ಹೋಗುತ್ತೆ, ಎಲ್ಲ ರೀತಿಯಿಂದನೂ ಅಡೆತಡೆಯಾಗಿ ಉಂಟೆಯಾಗಿದೆ. ಮತ್ತು ಅದೇ ರೀತಿಯಾಗಿ ಸ್ವಚ್ಛತೆ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮೇಯ್ನು, ನೀವು ಕಸ ಹೊಡಿಯೋಕ್ಕಿಂತ ಮೇಯ್ನು 100ಕ್ಕೆ ಹೇಳ್ತೀನಿ, ಫಸ್ಟ್ ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡಿ ಸರ್. ಫಸ್ಟ್ ಟ್ರಾಫಿಕ್ ಜಾಮ್ 100ಕ್ಕೆ ಪೊಲೀಸ್ನವ್ರು ಬಂದರೆ ಕರೆ 4-5 ಸಹ ಬಂದು ಹೊರಟೋಗ್ತಾರೆ. ನಾವು ವರ್ಷಕ್ಕೆ 365 ದಿನ ಬಸ್ ಸ್ಟ್ಯಾಂಡ್ ಆಗಿರ್ತೀವಿ. ಡೈಲಿ ಕಳಿಸ್ತೀವಿ. ಬೆಳಿಗ್ಗೆಯಿಂದ 6:30 ಬಂದು ಸಾಯಂಕಾಲ 7:30 ತನಕ ಬಸ್ ಸ್ಟ್ಯಾಂಡ್ ಆಗಿರ್ತೀನಿ.
ಟೂ ವೀಲರ್ ಕಳಿಸ್ತೀನಿ, ಕಾರ್ ಕಳಿಸ್ತೀನಿ, ಜೀಪ್ ಕಳಿಸ್ತೀನಿ, ಲಾರಿ ಕಳಿಸ್ತೀನಿ, ಟ್ಯಾಕ್ಟ್ರ್ ಕಳಿಸ್ತೀನಿ. ಇಲ್ಲಿರೋ ಪ್ರತಿಯೊಬ್ಬರನ್ನ ಕೇಳ್ರಿ ಅಷ್ಟೇ. ನಮಗೆ ಟ್ರಾಫಿಕ್ ಫಸ್ಟು ಕ್ಲೀನ್ ಮಾಡಿಸ್ರಿ, ಆಮೇಲೆ ಕಸ ಹೊಡೆಯೋದೇ ಬೇಡ. ಟ್ರಾಫಿಕ್ಕಿಂದ ಇರೀ ಅಲ್ಲ, ಟ್ರಾಫಿಕ್ಕಿಂದ ಏನು ಗೊತ್ತಾ, ಕಸ ಹೊಡೆಯೋದು ಬೇಡ. ಇಲ್ಲಿ ಕಸ ಏನಕ್ಕೆ ಬರ್ತದೆ? ಟ್ರಾಫಿಕ್ಕಿಂದ. ತರಕಾರಿ ಅಂಗಡಿಗಳು ಮೇಯ್ನು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಒಂಚೂರು ಕಸನೂ ಇರಲ್ಲ ಇಲ್ಲಿ. ಸಾರ್ವಜನಿಕರು ಏನೋ ವ್ಯಾಪಾರ ಮಾಡ್ಕೊಂತಿರ್ತಾರೆ, ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ಏನು ಗೊತ್ತಾ ಸರ್, ಇಲ್ಲಿ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಪಂಚಾಯತಿಯವರು ನಾವು ಊರಿನವರು ಗ್ರಾಮದವರು ನಾವು ಸ್ವಚ್ಛಗೊಳಿಸ್ಬೇಕೆ ಬಿಟ್ಟರೆ ಪಾಪ ಅವ್ರೇನು ವ್ಯಾಪಾರಸ್ಥರು, ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡೋದು? ವ್ಯಾಪಾರ ಮಾಡ್ಕೊಳ್ಳಿ, ಹೊಟ್ಟೆ ಪಾಡು ಅಲ್ವೇನಪ್ಪ? ಅವ್ರು ಈ ರೀತಿ ಬರ್ತಾ ಇದೆ. ಇಲ್ಲಿನ ವ್ಯಾಪಾರಸ್ಥರೆಲ್ಲ ಹೇಳ್ತಾರೆ ಇಕ್ಕಟ್ಟಾಗ್ತಾ ಇರೋದು ನಮ್ಗೇನಂತಂದರೆ ಇಲ್ಲಿನ ವ್ಯಾಪಾರ ಏನಿದೆ ಅನುಸರಿಸ್ಕೊಂಡು ಇಲ್ಲಿ ಇಕ್ಕಟ್ಟಾಗ್ತಾ ಇದೆ. ಇಕ್ಕಟ್ಟು ಹಾಕೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಬಿಟ್ಟರೆ ಇಲ್ಲಿ ದಯವಿಟ್ಟು ಟ್ರಾಫಿಕ್ ಆಗೋದನ್ನ ತಪ್ಪಿಸ್ಬೇಕು ಅಂತಂದರೆ ಇವ್ರಿಗೆ ಯಾವ್ದಾನ ಒಂದು ಮಾರ್ಕೆಟ್ ಮಾಡ್ಕೊಡೋದು ಬೆಟ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸ್ವಚ್ಛತೆ ಕಡೆ ಜಾಸ್ತಿ ಗಮನ ಕೊಟ್ಟು ಮತ್ತು ಇಲ್ಲಿ ಯಾಕಂದರೆ ತುಂಬ ಜನ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಬಿಟ್ಟರೆ ಏನಿಲ್ಲ. ದಯವಿಟ್ಟು ಇಲ್ಲಿನ ಅಧಿಕಾರಿಗಳು ಬೇಗ ಕ್ರಮ ಕೈಗೊಂಡು ಸೂಕ್ತ ಕ್ರಮ ಕೈಗೊಂಡು ಅದನ್ನು ಏನಿದೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಕೇಳ್ತೀವಿ.